ನಮಸ್ತೆ ಎಲ್ರಿಗೂ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಯಾರಿಗೆ ಅಜೀರ್ಣ ಅಂದರೆ ಯಾರಿಗೆ ಸ್ವಲ್ಪ ತುಂಬ ದೇಹದಲ್ಲಿ ಸುಸ್ತಿರ್ತದೆ, ವೇಟ್ ಲಾಸ್ ಸಮಸ್ಯೆ ಇರ್ತದೆ, ಹೊಟ್ಟೆ ವೇಟ್ ಗೇನ್ ಆಗ್ತಿಲ್ಲ, ತುಂಬ ಸುಸ್ತು ಇರ್ತದೆ, ಏನು ಮಾಡಬೇಕು ಅನ್ನೋರಿಗೆ ಇದೊಂದು ಅದ್ಭುತವಾದಂಥ ಫಾರ್ಮುಲಾ ನೋಡಿರಿ. ಇದನ್ನು ನಾನೇ ನನ್ನ ಕೈಯಾರೆ ರೆಡಿ ಮಾಡಿದ್ದೀನಿ. ಇದು ಸಾಕಷ್ಟು ಜನರಿಗೆ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದೀವಿ. ವಂಡರ್ಫುಲ್ಲಾಗಿ ರಿಸಲ್ಟ್ ಬಂದಿದೆ. ತುಂಬ ಬೇಗ ವೇಟ್ ಗೇನ್ ಆಗೋಕ್ಕೆ ಹೆಲ್ಪ್ ಆಗಿದೆ. ಏನಪ್ಪ ಅಂತಂದರೆ, ಬಿಳಿ ಎಳ್ಳು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂಚೂರು ಬ್ರೌನ್ ಕಲರ್ ಬರೋ ಥರ ರೋಸ್ಟ್ ಮಾಡ್ಕೋಬೇಕು. ಇದರಲ್ಲಿ ನೋಡಿ, ಗಸಗಸೆ, ಏಲಕ್ಕಿ, ಆಮೇಲೆ ಲವಂಗ ಮತ್ತು ಸೋಂಪು ಕಾಳು ಬರುತ್ತಲ್ವ, ಸೋಂಪು, ಬಡೆ ಸೊಪ್ಪು ಅಂತಾರಲ್ಲ, ಅದನ್ನು ಪುಡಿ ಮಾಡ್ಕೊಂಡು ಈ ರೀತಿ ಇಟ್ಕೋಬೇಕು. ಇದು ನೋಡಿ, ಒಣ ಕೊಬ್ಬರಿನ ಅಂದರೆ ಈ ಒಣ ಕೊಬ್ಬರಿ ಇರ್ತದಲ್ಲ, ಅದನ್ನು ಚೆನ್ನಾಗಿ ರುಬ್ಕೊಂಡು ಈ ರೀತಿ ಇದು ಮಾಡ್ಕೊಂಡು ನಂತರ ಇದನ್ನು ತುಪ್ಪದಲ್ಲಿ ಡ್ರೈ ಮಾಡ್ಕೊಂಡು ಇಟ್ಕೋಬೇಕು ಈ ರೀತಿ ತುಪ್ಪದಲ್ಲಿ. ಆಮೇಲೆ ಕೀಮಿಯಾ ಗೋಲ್ಡ್ ಅಂತೇಳಿ ಖರ್ಜೂರ ಬರ್ತದೆ. ಅಗದಿ ಸ್ಮೂತ್ ಇರ್ತದೆ ಖರ್ಜೂರ, ತುಂಬ ಸ್ಮೂತ್ ಇರ್ತದೆ. ಈ ರೀತಿ ತುಂಬ ಸ್ಮೂತ್ ಇದು ಇರ್ತದೆ, ಅದ್ಭುತವಾಗಿರ್ತದೆ. ಈ ರೀತಿ ಇರ್ತದೆ ಕೀಮಿಯಾ ಗೋಲ್ಡ್. ಇದನ್ನು ಆಮೇಲೆ ಇದು ನೋಡಿ, ಈ ಚೂರ್ಣ ಏನಂತಂದರೆ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಬಾದಾಮಿ, ನಂತರದಲ್ಲಿ ಪಿಸ್ತಾ, ಆಮೇಲೆ ಬೀಜಗಳು ಬರ್ತಾವೆ, ಸೂರ್ಯಕಾಂತಿ ಬೀಜ, ಕುಂಬಳ ಬೀಜ ಅಂತ ಬರ್ತಾವಲ್ವ, ಆ ಎಲ್ಲ ಬೀಜಗಳನ್ನು ಹಾಕಿ ಸುಮಾರು ಒಂದು ಅರ್ಧ ಗ್ರಾಮ್ ಎಲ್ಲವನ್ನು ಸೇರಿಸಿ ಇದನ್ನು ಕೂಡ ತುಪ್ಪದಲ್ಲಿ ಹುರಿಬೇಕು. ಹುರಿದ ನಂತರ ಈ ರೀತಿ ಎಲ್ಲ ಈ ಐಟಮ್ಸ್ಗಳನ್ನು ಮಿಕ್ಸ್ ಮಾಡಿ ಕೇವಲ ಇದರಲ್ಲಿ ಇದು ಇರೋದ್ರಿಂದ ಏನಪ್ಪ ಅಂತಂದರೆ, ಒಣ ದ್ರಾಕ್ಷಿ ಇರೋದ್ರಿಂದ ಇದು ಕೂಡ ಸ್ವಲ್ಪ ಸ್ವೀಟಾಗಿ ಬರ್ತದೆ. ಜೊತೆಗೆ ಇದನ್ನು ಆ್ಯಡ್ ಮಾಡ್ತೀವಲ್ಲ ನಾವು, ಖಜೂರ, ಕಂಪ್ಲೀಟ್ ಖಜೂರದಲ್ಲೇ ಅದನ್ನು ಕಿವುಚಿ ಒಂದು ಉಂಡೆ ಟೈಪ್ ರೆಡಿ ಮಾಡ್ಕೊಂಡು ನಂತರ ಆ ಉಂಡಿಯನ್ನು ಈ ಬಿಳಿ ಎಳ್ಳು ಬರ್ತದಲ್ಲ ಇದರಲ್ಲಿ ಡೀಪ್ ಮಾಡ್ಕೊಂಡು ಇಟ್ಕೊಬೇಕು. ಇವನ್ನೆಲ್ಲವನ್ನು ರೆಡಿ ಮಾಡ್ಕೊಂಡು ಒಂದು ಉಂಡೆ ಥರ ಇಟ್ಕೊಂಡು ಬಿಟ್ಟರೆ ಪ್ರತಿದಿನ ಬೆಳಗ್ಗೆ ಒಂದು ಉಂಡೆ ತಿಂದರೆ ಸಾಕು. ನೀವು ನಿಮಗೆ ನೋಡಿ, ಒಂದು 15 ದಿನದಿಂದ ಒಂದು 2 or 3 ಮಂತ್ಸಲ್ಲಿ ನಿಮ್ಮ ಬಾಡಿಲಿ ಒಂದು ಒಳ್ಳೆ ತಾಕತ್ತು ಇರ್ತದೆ, ಪವರ್ಫುಲ್ಲಾಗಿ ಎನರ್ಜಿ ಇರ್ತದೆ. ಸುಮ್ಮನೆ ವೇಟ್ ಗೇನ್ ಆಗ್ತಿರೋದನ್ನು ನೀವು ಇದು ಮಾಡ್ಬೋದು ನೋಡಿ. ಯಾರಿಗೆಲ್ಲ ಈ ಸಮಸ್ಯೆ ಇರ್ತದೆ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು ನೋಡಿ, ಅದ್ಭುತ ಇರ್ತದೆ. ಇದನ್ನು ಬೀಜ ತೆಗೆದ ನಂತರ ಇದನ್ನು ಕಂಪ್ಲೀಟಾಗಿ ಇದರ ಮೇಲೆ ಖಜೂರದ ಬೀಜಗಳನ್ನು ಒಳಗಡೆಯಿಂದ ಖಜೂರದ ಬೀಜಗಳನ್ನು ರಿಮೂವ್ ಮಾಡಿಕೊಂಡು ಇದರಲ್ಲೇ ಈ ರೀತಿ ಜ್ಯೂಸಿಯಾಗಿ ಇರ್ತದೆ ಅಲ್ವಾ, ಇದರಲ್ಲೇ ಇವುಗಳನ್ನು ಡೀಪ್ ಮಾಡ್ಕೊಂಡು ಉಂಡೆ ರೆಡಿ ಮಾಡ್ಕೋಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಆ ಉಂಡಿನ ಇದರಲ್ಲಿ ಡೀಪ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಈ ಏಲಕ್ಕಿ ಪುಡಿ ಇರ್ತದಲ್ವ, ಅದರ ಮೇಲ್ಗಡೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ. ಓಕೆನಾ? ನೋಡಿ, ಈ ರೀತಿ ಉಂಡೆಗಳಾಗ್ತವೆ, ಆಯಿತಾ? ಪ್ರತಿದಿನ ಒಂದು ಉಂಡೆ ತಿಂದರೆ ಸಾಕು. ನಿಮ್ಮ ಕ್ಯಾಲ್ಸಿಯಂ ಸಮಸ್ಯೆಯಿಂದ ಹಿಡಿದು ದೇಹದಲ್ಲಿರುವ ಪ್ರತಿಯೊಂದು ನಿಸಕ್ತಿ ಸಮಸ್ಯೆಗಳಿಗೆ, ಪ್ರತಿಯೊಂದು ಸಮಸ್ಯೆಗಳಿಗೂ ಇದರಿಂದ ನಿಮಗೆ ಪರಿಹಾರ ಸಿಗ್ತದೆ. ಬಂದರೆ ನಾನು ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಆಮೇಲೆ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.